ಹಿಂದೂ ಮುಖಂಡರು ರಾಷ್ಟ್ರೀಯವಾದಿ ಆಗಿರುವಂತಹ ಪುನೀತ್ ಕೆರೆಹಳ್ಳಿ ಇವರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇವರನ್ನ ಪ್ರೀತಿ ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. ಇದೀಗ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪುನೀತ್ ಕೆರೆಹಳ್ಳಿ ಹಿಂದೂ ಮುಖಂಡರು ರಾಷ್ಟ್ರೀಯವಾದಿ ಚಿಂತಕರು ಕೂಡ ಹೌದು. ಇವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಈ ಒಂದು ಸನಾತನ ಹಿಂದೂ ಛಾತ್ರ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿರುವಂತಹ ಜಯರಾಮ್ ಇವರು ಸಾಲು ಓದಿಸುವುದರ ಮುಖೇನ ಭಗವದ್ಗೀತೆಯ ಸ್ಮರಣಿಕೆ ಕೊಡುವುದರ ಮುಖೇನ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಎಲ್ಲರೂ ಕೂಡ ಒಂದ್ಸರಿ ಜೋರಾದ ಕೈ ಚಪ್ಪಾಳೆಯನ್ನ ನೀಡಬೇಕು. ಅದೇ ರೀತಿ ಅವರಿಗೆ ಅನಿವಾರ್ಯ ಕಾರ್ಯಕ್ರಮದಿಂದ ಬೇರೆ ಕಡೆ ತೆರಳಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ಪುನೀತ್ ಕೆರೆಹಳ್ಳಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹರಿ ಓಂ ನಮಸ್ತೆ. ಸನಾತನ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘ ನಿಜಕ್ಕೂ ಅದ್ಭುತವಾದಂಥ ಕಲ್ಪನೆ. ಇಂಥ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಮತ್ತೆ ಅದರಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಸನಾತನ ಹಿಂದೂ ಜಾತ್ರೆ ವ್ಯಾಪಾರಸ್ಥರ ಸಂಘದ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತೆ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾನೆ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರಲ್ಲಿ ಹಾಗೂ ಎಲ್ಲ ನನ್ನ ಗುರು ಹಿರಿಯರಲ್ಲಿ ನಮಸ್ಕರಿಸ್ತಾ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಈ ಒಬ್ಬ ಪುನೀತ್ ಕೆರೆಹಳ್ಳಿ ಅನ್ನೋ ಸಣ್ಣ ಕಾರ್ಯಕರ್ತನ ಮೇಲೆ ಇರಲಿ ಅಂತ ಕೇಳಿಕೊಳ್ತಾ, ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹಿಂದೂ ಬಾಂಧವರೇ ಮತ್ತು ಸನ್ಮಿತ್ರರೇ, ಈ ಕಾರ್ಯಕ್ರಮದ ಉದ್ದೇಶ ಏನಿದೆಯಲ್ಲ ಇದು ಬಹಳ ಸಫಲತೆ ಆಗಬೇಕು. ಇವತ್ತು ಧನಲಕ್ಷ್ಮಿ ಪೂಜೆ ಅಂತ ಮಾಡ್ತಾ ಇದ್ದೇವೆ. ಹಿಂದೂಗಳಿಗೆ ಲಕ್ಷ್ಮಿ ಯಾವಾಗ ಸಿಗೋದು, ಅದರಲ್ಲಿ ಒಂದು ರೀತಿಯಲ್ಲಿ ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡೋರ ಹತ್ರ ಧನಲಕ್ಷ್ಮಿ ತುಂಬಾ ಚೆನ್ನಾಗಿರ್ತಾಳೆ ಅಂತ ಕೇಳ್ತೇವೆ. ಆದ್ರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ಅಂದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಪರಂಪರೆಯಲ್ಲಿ ನಮ್ಮ ಪೂರ್ವಜರು ಮತ್ತು ಋಷಿ ಮುನಿಗಳು ಪರಂಪರೆಯಲ್ಲಿ ನಮಗೆ ಹಾಕಿಕೊಟ್ಟಂತ ಹಬ್ಬ ಹರಿದಿನಗಳಾಗಿರ್ಬೋದು, ಮತ್ತೆ ನಮಗೆ ಮಾಡಿಕೊಟ್ಟಂತ ದೇವಸ್ಥಾನಗಳು, ನಮಗೆ ಮಾಡಿಕೊಟ್ಟಂತ ಎಲ್ಲ ಶ್ರದ್ಧಾ ಕೇಂದ್ರಗಳು, ಇವೆಲ್ಲದರ ಹಿಂದೆ ನಮ್ಮ ದೇಶದ ಆರ್ಥಿಕತೆ ನಿಂತಿತ್ತು. ನಿಮಗೆ ಗೊತ್ತಿರ್ಲಿ, ಕೊರೋನಾ ಅಂತ ಮಹಾಮಾರಿ ಬಂದಾಗ್ಲೂ ಕೂಡ ಭಾರತ ಮಾತ್ರ ಎದೆಸೆಡೆದು ನಿಂತು ಗೆದ್ದಿದೆ. ಯಾಕೆ ಅಂತ ಅಂದ್ರೆ, ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಅನ್ನಕ್ಕೆ ತೊಂದರೆ ಇರ್ಲಿಲ್ಲ. ಯಾಕೆ ಅಂದ್ರೆ ನಮ್ಮದ್ದು ಯಾವುದೋ ಯೂನಿವರ್ಸಿಟಿಗಳನ್ನ ಕಟ್ಟಿಕೊಂಡ ದೇಶ ಆಗಿರ್ಲಿಲ್ಲ. ನಮ್ಮದು ಸನಾತನ ಭವ್ಯ ಪರಂಪರೆಯಲ್ಲಿ ಮಠಮಾನ್ಯಗಳನ್ನ, ಮಂದಿರಗಳನ್ನ ಕಟ್ಟಿಕೊಂಡ ದೇಶವಾಗಿತ್ತು. ಆ ಮಠ ಪರಂಪರೆಗಳಿಗೆ ಇವತ್ತು ಹೇಳ್ತೇನೆ, ಇನ್ನು ಸುದೀರ್ಘವಾಗಿ ಶತಮಾನಗಳವರೆಗೂ ಕೂಡ ಅನ್ನದಾನವನ್ನ ಮಾಡುವ ಶಕ್ತಿ ಆ ಮಠಮಾನ್ಯಗಳಿಗೆ ನನ್ನ ಭಾರತದ ಸನಾತನ ಭೂಮಿಯಲ್ಲಿ ಇದೆ. ಮತ್ತು ನಾವು ಆರ್ಥಿಕವಾಗಿ ನಾವು ಸದೃಢರಾಗಿರುವುದು ದೇವಸ್ಥಾನಗಳಿಂದ. ಊಹೆ ಮಾಡಿ, ಒಂದು ತಿರುಪತಿಯ ದೇವಸ್ಥಾನ ಇಲ್ಲ ಅಂದಿದ್ರೆ ಎಷ್ಟು ಕುಟುಂಬಗಳು ಬೀದಿಗೆ ಬರ್ತಿತ್ತು. ಊಹೆ ಮಾಡಿ, ಒಂದು ಧರ್ಮಸ್ಥಳ ಇಲ್ಲ ಅಂತ ಅಂದ್ರೆ, ಒಂದು ರಾಜರಾಜೇಶ್ವರಿ ಟೆಂಪಲ್ ಇಲ್ಲ ಅಂತ ಅಂದ್ರೆ, ಆ ಟೆಂಪಲ್ ಹತ್ರ ಇರ್ತಕ್ಕಂಥ ವ್ಯಾಪಾರಸ್ಥರು ವ್ಯವಹಾರಸ್ಥರು ಎಲ್ಲಿ ಹೋಗ್ಬೇಕು? ಒಂದು ಹಬ್ಬ, ದೀಪಾವಳಿ ಹಬ್ಬ ಅಂತ ಅಂದ್ರೆ ಯಾರೆಲ್ಲ ಜೀವನವನ್ನ ಕಟ್ಟಿಕೊಳ್ತಾರೆ? ಎಣ್ಣೆ ಮಾರುವವನಿಂದ ಹಿಡಿದು, ಬತ್ತಿ ಮಾರುವವನಿಂದ ಹಿಡಿದು, ಕರ್ಪೂರ ಮಾರುವವನಿಂದ ಹಿಡಿದು, ಊದು ಬತ್ತಿ ಮಾರುವವನವರೆಗೂ, ಹೂವು ಮಾರುವವನಿಂದ ಹಿಡಿದು ಅದಕ್ಕೆ ಎಣ್ಣೆ ತೈಲ ಮಜ್ಜನ ಮಾರುವವನಿಗೂ, ಬಟ್ಟೆ ಮಾರುವವನು, ಪಟಾಕಿ ಮಾರುವವನು, ಕುಂಕುಮ ಮಾರುವವನು, ಪ್ರತಿ ಒಬ್ಬನು ಕೂಡ ತನ್ನ ಜೀವನವನ್ನು ಕಟ್ಟಿಕೊಳ್ತಾನೆ. ನಮ್ಮ ಆರ್ಥಿಕತೆ ಇದ್ದದ್ದೇ ಹೀಗೆ. ಒಂದು ಮದುವೆಯ ಸಮಾರಂಭ ಆಗಬೇಕು ಅಂತ ಅಂದ್ರೆ ಅಲ್ಲಿ ಎಲ್ಲ ಜಾತಿಯ ಎಲ್ಲ ವರ್ಗದ ಜನರು ಕೂಡ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇದ್ರು. ಕುಂಬಾರ ಮಡಿಕೆ ಮಾಡಿಕೊಟ್ರೆ ಅಗಸ ಬಟ್ಟೆ ಮಾಡಿಕೊಡ್ತಾ ಇದ್ದ. ಹೀಗೆ ಎಲ್ಲರೂ ಕೂಡ ಒಟ್ಟಿಗೆ ಸೇರುವಂತಹ ಒಂದು ಸಂಪ್ರದಾಯಗಳನ್ನ, ಆಚರಣೆಗಳನ್ನ ನನ್ನ ಸನಾತನ ಧರ್ಮ ರೂಪಿಸಿಕೊಂಡು ಬಂದಿತ್ತು. ಆದ್ರೆ ಇದನ್ನ ಬ್ರೇಕ್ ಮಾಡಿದ್ದೆ ಹೇಗೆ? ಇವತ್ತು ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ, ನಾವಿವತ್ತು ದೀಪಾವಳಿ ಹಬ್ಬ, ದಸರಾ ಹಬ್ಬ ಬಹಳ ವಿಜೃಂಭಣೆಯಿಂದ ಮಾಡ್ತೇವೆ. ಹೋಗಿ ನಾವು ಒಬ್ಬಟ್ಟು ಮಾಡ್ತೀವಿ, ಸಿಹಿಯನ್ನ ತಯಾರಿಸ್ತೇವೆ. ಹೋಗಿ 1 kg ಗೋಧಿ ಹಿಟ್ಟನ್ನು ತರ್ತೇವೆ. ನಾನು ಆಶೀರ್ವಾದ ಅಂತ ಒಂದು ಗೋಧಿ ಹಿಟ್ಟನ್ನು ಮನೆಗೆ ತೆಗೆದುಕೊಂಡು ಬಂದ್ರೆ ಸರ್ಕಾರದ FFSI ಮಾರ್ಕ್ ಅಲ್ಲದೆ ಅದ್ರ ಮೇಲೆ ಹಲಾಲ್ ಅನ್ನೋ ಒಂದು ಮಾರ್ಕ್ ಇದೆ. ನಾವು ಈ ವ್ಯಾಪಾರವನ್ನ, ಈ ಹಬ್ಬ ದಿನಗಳನ್ನ ಯಾವ ರೀತಿಯಲ್ಲಿ ನನ್ನ ಸನಾತನ ಧರ್ಮದ ಉಳಿವಿಗಾಗಿ ಮತ್ತು ಧರ್ಮದ ಚಿಂತನೆಗಾಗಿ ನಾವು ಬಳಸ್ಕೊಳ್ಬೇಕಿತ್ತು, ಅದನ್ನ ಹಿಂದೂ ಸಮಾಜ ಯಾವತ್ತೂ ಕೂಡ ಅದ್ರ ಕಡೆ ಯೋಚನೆನೂ ಮಾಡಲಿಲ್ಲ.
ಆದ್ರೆ ಇದೇ ಮುಸ್ಲಿಂ ಸಮುದಾಯ ಆ ವ್ಯಾಪಾರವನ್ನ, ಆ ಧಾರ್ಮಿಕವನ್ನ ಯಾವ ರೀತಿ ಸದೃಢವನ್ನು ಮಾಡಿಕೊಂಡು ಇಟ್ಕೊಂಡಿದೆ ಅಂತ ಅಂದ್ರೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರಲಿ. ನಾನು ವಿರೋಧದ ಭಾಷಣವನ್ನ ಮಾಡ್ತಾ ಇಲ್ಲ, ಅವರನ್ನ ವಿರೋಧಿಸಿ ಮಾತಾಡ್ತಾ ಇಲ್ಲ. ಆದ್ರೆ ನಮ್ಮ ಸಮಾಜ ಮರೆತದ್ದೆಲ್ಲಿ, ನಮ್ಮ ಸಮಾಜ ಎಡವಿದ್ದೆಲ್ಲಿ ಅನ್ನೋದನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಯಾಕೆ ನನಗೆ ಸನಾತನ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘ ಸಂಸ್ಥೆ ಬೇಕು, ಯಾಕೆ ಆ ಸಂಘಟನೆ ಮಾಡಬೇಕು ಅನ್ನೋದಕ್ಕೆ ನಾನು ಉದಾಹರಣೆಯನ್ನ ಕೊಡ್ತಾ ಇದ್ದೇನೆ. ಇವತ್ತು ನಿಮಗೆ ಪ್ರತಿಯೊಂದರಲ್ಲೂ ನೀವು ತಿನ್ನೋ ಚಾಕ್ಲೇಟ್ ನಲ್ಲಿ ಭಾರತ ದೇಶದ FFSI ಮಾರ್ಕ್ ತಗೊಂಡು ಭಾರತದ ಸಂವಿಧಾನದ ಅಡಿಯಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಫುಡ್ ಅಂಡ್ ಸೇಫ್ಟಿ ಅಥಾರಿಟಿ ಏನಿದೆ ಅದಕ್ಕೆ ಟ್ಯಾಕ್ಸ್ ಕಟ್ಟೋದಲ್ಲದೆ ನಿತ್ಯ ನೀವು ಹಲಾಲ್ ಟ್ಯಾಕ್ಸ್ ಅನ್ನು ಕೂಡ ನೀವೆಲ್ಲ ಕಟ್ತಾ ಇದ್ದೀರಿ. ಅನಿಲ್ ಸಾವಿಗೆ ಪ್ಯಾಕೆಟ್ ಅನ್ನ ತೆಗೆದುಕೊಳ್ಳೋದ್ರಿಂದ, ಒಂದು ಬಿಸ್ಕೆಟ್ ಪ್ಯಾಕೆಟ್ ಅನ್ನ ಮನೆಗೆ ತೆಗೆದುಕೊಂಡು ಬಂದ್ರು ಕೂಡ ಪ್ರತ್ಯೇಕ ಇಸ್ಲಾಂ ತೆರಿಗೆಯನ್ನು ನೀವೆಲ್ಲ ಕಟ್ತಾ ಇದ್ದೀರಿ. ಅವರು ವ್ಯಾಪಾರದಲ್ಲಿ, ನೀವೆಲ್ಲ ಏನ್ ಹೇಳ್ತೀರಿ, ವ್ಯಾಪಾರದಲ್ಲಿ ಧರ್ಮ ನೋಡಬಾರ್ದು ಅಂತ. ಆದ್ರೆ ಆ ವ್ಯಾಪಾರದಲ್ಲಿ ಧರ್ಮ ತಂದದ್ದೇ ಅವರು. ಈಗ ನೀವು ಇಲ್ಲಿಂದ ಹೋಗಿ ಅಂಗಡಿಯಲ್ಲಿ ತೆಗೆದುಕೊಂಡು ಬನ್ನಿ ಒಂದು ಚಾಕ್ಲೇಟ್ ಅನ್ನ, ನಾನ್ ತೋರಿಸ್ತೇನೆ ಅದ್ರ ಮೇಲೆ ಹಲಾಲ್ ಸರ್ಟಿಫಿಕೇಶನ್ ಅನ್ನ. ಹಾಗಾದ್ರೆ ಈ ಹಲಾಲ್ ಸರ್ಟಿಫಿಕೇಶನ್ ಕೊಡೋದು ಯಾರು? ಹಲಾಲ್ ಇಂಡಿಯಾ, ಜಮಿಯತ್ ಉಲೇಮಾ ಎ ಹಿಂದ್, ಈಗ ಬಂದಿರತಕ್ಕಂಥ ಸನಾತನ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘ ಏನಿದೆ ಇದು ನಾವು ಈಗ ಮಾಡ್ಕೊಂಡಿದ್ದೇವೆ. ಆದ್ರೆ ಶತಮಾನಗಳಿಂದ ಹಿಂದೆನೆ ಮುಸ್ಲಿಮರು ಈ ಭಾರತಕ್ಕೆ ಬಂದದ್ದೇ ವ್ಯಾಪಾರವನ್ನು ಮಾಡ್ಲಿಕ್ಕೆ. ಇಲ್ಲಿ ಏನು ನಮ್ಮ ಸಂಪತ್ತಿದೆ ಅದನ್ನ ಲೂಟಿ ಹೊಡೆಯೋದಕ್ಕೆ ಅವರು ಆಗಲೇ ಅದನ್ನ ರೆಡಿ ಮಾಡಿ ಇಟ್ಕೊಂಡು ಜಮಿಯತ್ ಉಲೇಮಾ ಹೇ ಹಿಂದ್, ಹಲಾಲ್ ಇಂಡಿಯಾ, ಹೀಗೆ ಒಟ್ಟು 7 ಸಂಸ್ಥೆಗಳನ್ನ, ನೀವು ಹೇಗೆ ಈ ಸಂಸ್ಥೆಯನ್ನ ಮಾಡಿದ್ದೀರಿ ಇದೇ ರೀತಿ ಸಂಸ್ಥೆಯನ್ನ ಈ ಹಿಂದೆನೆ ಅವರು ಮಾಡಿಟ್ಟಿದ್ದಾರೆ. ನೀವು ವೆಬ್ಸೈಟ್ ಈಗ ಹೊಡೆದ್ರು ಕೂಡ ಹಲಾಲ್ ಇಂಡಿಯಾ ಅಂತ ಓಪನ್ ಆಗುತ್ತೆ. ಹಲಾಲ್ ಇಂಡಿಯಾದ ಮುಖಾಂತರ ನಾನು ಇದನ್ನು ಯಾಕೆ ನಿಮಗೆ ವಿವರಿಸಿ ಹೇಳ್ತಾ ಇದ್ದೇನೆ ಅಂತ ಅಂದ್ರೆ, ಈ ಸಂಘ ಯಾವ ರೀತಿ ಹೋಗಬೇಕು ಅಂತ, ಈ ಸಂಘ ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಡಬೇಕು ಅಂತ. ಹಲಾಲ್ ಇಂಡಿಯಾ ಅನ್ನೋ ಒಂದು ವೆಬ್ಸೈಟ್ ಅನ್ನ ಮಾಡಿ, ನಾಳೆ ಪುನೀತ್ ಕೆರೆಯಲ್ಲಿ ಒಂದು ಬಿಸ್ಕೆಟ್ ಅನ್ನ ವ್ಯಾಪಾರ ಮಾಡಬೇಕು ಅಂತ ಅಂದ್ರು ಸ್ವಾಮೀಜಿ, ನಾಳೆ ನಾವು ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಆಚೆಗೆ ತರ್ತವೆ. ಪತಾಂಜಲಿ ಈಗ ಬಂದಿದೆ, ಪತಾಂಜಲಿಯನ್ನ ವಿದೇಶಕ್ಕೆ ಕಳಿಸ್ಬೇಕು ಅಂತ ಅಂದ್ರೆ ನಾವು ಹಲಾಲ್ ಸರ್ಟಿಫಿಕೇಶನ್ ಪತಾಂಜಲಿ ಮೇಲೂ ಹಾಕಬೇಕಾದಂತ ಅನಿವಾರ್ಯತೆ ನಮಗೆ ಬಂದಿದೆ. ಇವತ್ತು ನಾವು ಮೊನ್ನೆ ನಾವು ನೋಡಿದಾಗೆ ರಸಂ ಪ್ಯಾಕೆಟ್, ಬೇಕರಿಯ ಉತ್ಪನ್ನಗಳು, ಗೋಬಿ ಮಂಚೂರಿಗೆ ಒಂದು ಪ್ಯಾಕೆಟ್ ಬರುತ್ತೆ, ಮಸಾಲಾ ಪ್ಯಾಕೆಟ್, ಅದ್ರ ಮೇಲೆ ಹಲಾಲ್ ಸರ್ಟಿಫಿಕೇಟ್. ಪನ್ನೀರ್ ಮಸಾಲಾ ಪ್ಯಾಕೆಟ್ಗಳು ಬರ್ತಾವೆ. ನಾವು ಏನ್ ನೋಡ್ತೀವಿ ಅಂತ ಅಂದ್ರೆ ಅದಕ್ಕೆ ಅದು ಯಾವ ಪ್ರಾಡಕ್ಟ್ ಅಂತ ನೋಡ್ತೀವಿ, ಅದರಿಂದ ನಮಗೆ ಯಾವ ಸರ್ಟಿಫಿಕೇಶನ್ ಇದೆ ಅಂತ ನೋಡೋದಿಲ್ಲ. ನನಗೆ ಮೊದಲೇ ಈ ಕಾರ್ಯಕ್ರಮ ಗೊತ್ತಿದ್ರೆ ನಾನು ಅದನ್ನೆಲ್ಲ ತಗೊಂಡೇ ಬರ್ತಿದ್ದೆ, ನಿಮಗೆ ಅದ್ರ ಉದಾಹರಣೆಗಳ ಸಮೇತ ತೋರಿಸ್ಲಿಕ್ಕೆ. ಚಾಕ್ಲೇಟ್ ಪ್ಯಾಕೆಟ್ ಇಂದ ಹಿಡಿದು ನೀವು ತೆಗೆದುಕೊಳ್ಳೋ ಗೋಧಿ ಹಿಟ್ಟಿನ ಪ್ಯಾಕೆಟ್ ವರೆಗೂ ಹಲಾಲ್ ಸರ್ಟಿಫಿಕೇಶನ್ ಇದೆ. ಇದೇ ಇಸ್ಲಾಂನ ಸಂಸ್ಥೆಗಳು ಅದನ್ನ ಹಲಾಲ್ ಸರ್ಟಿಫಿಕೇಶನ್ ಮಾಡ್ತವೆ. ನಾಳೆ ಪುನೀತ್ ಕೆರೆಹಳ್ಳಿನೋ ಅಥವಾ ವೇದಿಕೆ ಮೇಲೆ ಇರ್ತಕ್ಕಂಥ ಯಾವುದೋ ಗಣ್ಯ ವ್ಯಕ್ತಿಗಳು ಯಾರೇ ಆಗ್ಲಿ ಒಂದು ಯಾವುದೋ XYZ ಯಾವುದೋ ಒಂದು ಪ್ರಾಡಕ್ಟ್ ಆಚೆಗೆ ತೆಗೆದುಕೊಂಡು ಬರ್ತಾರೆ. ಆ ಪ್ರಾಡಕ್ಟ್ಗೆ ಮೊದಲು ಹಲಾಲ್ ಸರ್ಟಿಫಿಕೇಶನ್ ಹಾಕೊಂಡ್ರೆ ಮಾತ್ರ ಮುಸ್ಲಿಮರು ಖರೀದಿ ಮಾಡ್ತಾರೆ. ಆದ್ರೆ ನಾವು ಹಿಂದೂಗಳು ಅದನ್ನ ನೋಡ್ತಿದೀವಾ? ನಾವು ನಮ್ಮ ದೇವಸ್ಥಾನದ ಒಳಗಡೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಹೇಳಿದೆ, ದೇವಸ್ಥಾನದ ಆಯಕಟ್ಟಿನಲ್ಲಿ ದೇವಸ್ಥಾನದ ಜಾಗ ಏನಿದೆ, ದೇವಸ್ಥಾನದ ಜಾಗದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಅಂಡರಿಗೆ ಬರ್ತಕ್ಕಂಥ ಜಾಗಗಳಲ್ಲಿ ಅನ್ಯ ಧರ್ಮೀಯನಿಗೆ ವ್ಯಾಪಾರಕ್ಕೆ ಅನುಮತಿ ಕೊಡಬಾರ್ದು ಅಂತ ಹೇಳಿ ಕಾನೂನಿದೆ. ಆದ್ರೆ ಎಲ್ಲಿ ಪಾಲಿಸ್ತಾ ಇದ್ದೀವಿ ನಾವು? ಮೆಜೆಸ್ಟಿಕ್, ಬೆಂಗಳೂರಿನ ಮೆಜೆಸ್ಟಿಕ್ ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ 8 ಚಪ್ಪಲಿ ಅಂಗಡಿಗಳನ್ನ ಹಾಕೊಂಡಿದ್ರು ದೇವಸ್ಥಾನದ ಬಾಗಿಲಿಗೆ, ದ್ವಾರ ಬಾಗಿಲಿಗೆ. ದೇವಸ್ಥಾನದ ದ್ವಾರ ಬಾಗಿಲು ಏನಿರ್ಬೇಕು ಅಲ್ಲಿ? ಹಣ್ಣು ಹಂಪಲು ಕಾಯಿ ಅಂಗಡಿಗಳಿರ್ಬೇಕಿತ್ತು. ಅದ್ರ ಒಳಗಡೆ ದೇವಸ್ಥಾನ ಇದೆ ಅನ್ನೋದು ಆ ಭಾಗದ ಏನ್ ಹೇಳ್ತಾರೆ ಅದು ಕಾರ್ಪೊರೇಟರ್ಗೆ ಗೊತ್ತಿರ್ಲಿಲ್ಲ. ನಾವು ಹೋರಾಟ ಆರಂಭ ಮಾಡಿದ್ಮೇಲೆ ಸ್ಥಳಕ್ಕೆ ಬಂದಿಲ್ಲಿ ದೇವಸ್ಥಾನ ಇದೆಯಾ ಪುನೀತ್ ಕೆರೆಹಳ್ಳಿ ಅವರೇ ಅಂತ ಕೇಳಿದ್ರು. ನೀವು ಬೆಂಗಳೂರಿಗೆ ಯಾರು ಬಂದಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಇಂದ ಡೌನ್ ಇಳಿತಾ ಥಿಯೇಟರ್ ಬರುತ್ತೆ, ಸಂತೋಷ್ ಥಿಯೇಟರ್ ಅಂತ ಬರುತ್ತೆ, ಅಲ್ಲಿ ಲೆಫ್ಟ್ ತಗೋಬೇಕಾದ್ರೆ ರೈಟಿಗೆ ಇದ್ದಂತ 8 ಚಪ್ಪಲಿ ಅಂಗಡಿಗಳು. 8 ಚಪ್ಪಲಿ ಅಂಗಡಿಯ ಮಧ್ಯದಲ್ಲೊಂದು ಸಣ್ಣ ದ್ವಾರ, ಆ ಚಪ್ಪಲಿ ಅಂಗಡಿ ಮಧ್ಯದಲ್ಲಿ ಒಳಗಡೆ ಹೋದ್ರೆ ವೀರಾಂಜನೇಯ ಸ್ವಾಮಿ ದೇವಾಲಯ, ಪಾಳು ಬಿದ್ದಿರ್ತಕ್ಕಂಥ ಶಿವಲಿಂಗ. ಇದು ನಮ್ಮ ಪರಿಸ್ಥಿತಿ. ಇವರು ನಿಮಗೆಲ್ಲ ಗೊತ್ತಿರ್ಲಿ ಯಾಕೆ ನಮಗೆ ಈ ಸಂಘ ಬೇಕು ಅಂತ ಅಂದ್ರೆ, ಗಂಗಾವತಿಯಲ್ಲಿ ಒಂದು ಇಶ್ಯೂ ಆಯ್ತು. ಬೀದಿ ದೀಪದ ಕಂಬಗಳು ಬರ್ತವೆ, ಕಂಬದ ಮೇಲೆ ಹನುಮನ ಗದೆ, ಯಾಕೆಂದ್ರೆ ಕಿಷ್ಕಿಂಧೆಯ ನಾಡು, ಹನುಮಂತ ಹುಟ್ಟಿದ ನಾಡು ಅದು. ಆ ಕಿಷ್ಕಿಂಧೆಯ ನಾಡಿನಲ್ಲಿ ಆಡಳಿತ ಏನ್ ಮಾಡ್ತು, ತಾಲೂಕು ಆಡಳಿತ ಇಡೀ ಬೀದಿ ದೀಪದ ಕಂಬಗಳ ಮೇಲೆ ಹನುಮನ ಧ್ವಜ ಹಿಡಿದಂತ ಒಂದು ಲಾಂಛನ ಮತ್ತು ತಿರುಪತಿಯ 3 ನಾಮಗಳಿರ್ತಕ್ಕಂಥ ಒಂದು ಲಾಂಛನ, ಒಂದು ಕಡೆ ರಾಮನ ಬಿಲ್ಲು ಬಾಣ, ಈ 3 ಕೂಡ ಬೀದಿ ದೀಪದ ಮೇಲೆ ಇಟ್ರು.
ಕೂಡಲೇ ಎಚ್ಚೆತ್ತಂತ SDPI ಸಂಘಟನೆ ತಾಲೂಕು ಅಧಿಕಾರಿಗಳಿಗೆ ಮನವಿ ಸಲ್ಲಿಸ್ತು. ಏನಂತ? ಕಿಷ್ಕಿಂಧೆಯ ನಾಡಿನಲ್ಲಿ, ಹನುಮಂತ ಜನಿಸಿದ ನಾಡಿನಲ್ಲಿ ಅವರು ಕೊಟ್ಟದ್ದು ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ. ಇಲ್ಲಿ ಹನುಮನ ಬಾಣವನ್ನ ಹಾಕೋದ್ರಿಂದ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗತ್ತೆ. ಇಲ್ಲಿ ನಾಮವನ್ನ, ತಿರುಪತಿಯ ಆ ನಾಮವನ್ನ ಹಾಕೋದ್ರಿಂದ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ. ಇಲ್ಲಿ ಹನುಮನ ಗದೆಯನ್ನ ಅಲ್ಲಿ ಲಾಂಛನವಾಗಿ ಹಾಕಿರೋದ್ರಿಂದ ನಮ್ಮ ಭಾವನೆಗೆ ಧಕ್ಕೆ ಬರುತ್ತೆ. ಬೀದಿ ದೀಪದ ಕಂಬದ ಮೇಲಿರ್ತಕ್ಕಂಥ ಆ ಲಾಂಛನಗಳನ್ನ ತೆಗಿರಿ ಅಂತ ಮನವಿ ಕೊಡ್ತು. ತಹಸೀಲ್ದಾರರು ಹಿಂದೆ ಮುಂದೆ ನೋಡ್ಲಿಲ್ಲ, ಅದರ ತೆರವಿಗೆ ಆದೇಶವನ್ನ ಮಾಡಿಬಿಟ್ರು. ಅದಾದ ಮೇಲೆ ಹಿಂದೂ ಸಮಾಜ ಮತ್ತು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು RSS ನ ಕಾರ್ಯಕರ್ತರು ಅದನ್ನ ತೆಗೆದ್ರೆ ಪರಿಣಾಮ ಸರಿ ಇರೋದಿಲ್ಲ, ಇದು ಕಿಷ್ಕಿಂಧೆಯ ನಾಡು ಅಂತ ಹೋರಾಟಕ್ಕಿಳಿದ ಪರಿಣಾಮ ಅದನ್ನ ಕೈ ಬಿಡಲಾಯಿತು, ತೆರವಿನ ಆದೇಶವನ್ನ. ಆದ್ರೆ ನಾನು ಇದರಿಂದ ಇರ್ತಕ್ಕಂಥ ಚಿಂತನೆಯನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಯಾರೆಲ್ಲ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದಿರೋ, ಯಾರೆಲ್ಲ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದಿರೋ, ಬೆಟ್ಟ ಹತ್ತಿ ಕೆಳಗಿಳಿಯುವಾಗ ಗಮನಿಸಿ, ಇದೇ ಬಿಳಿ ಟೊಪ್ಪಿಯನ್ನ ಹಾಕಿರ್ತಕ್ಕಂಥ ಮುಸಲ್ಮಾನ್ ಹನುಮಂತನ ಗದೆಯನ್ನ ಮಾರ್ತಾನೆ. ಅವನ ಭಾವನೆಗೆ ಧಕ್ಕೆ ಬರಲಿಲ್ಲ. ಅದೇ ಹನುಮಂತನ ಅಂಜನಾದ್ರಿ ಬೆಟ್ಟವನ್ನ ಇಳಿಬೇಕಾದ್ರೆ ಗಮನಿಸಿ, ಅದೇ ಹನುಮಂತನ ಗದೆಯನ್ನೊಬ್ಬ ಮುಸ್ಲಿಂ ವ್ಯಾಪಾರಿ ವ್ಯಾಪಾರ ಮಾಡ್ತಾನೆ. ಆಗ ಅವನ ಧಾರ್ಮಿಕ ಭಾವನೆಗೆ ಧಕ್ಕೆ ಬರಲಿಲ್ಲ. ಅದೇ ಅಂಜನಾದ್ರಿ ಬೆಟ್ಟದಿಂದ ಕೆಳಗಿಳಿಬೇಕಾದ್ರೆ ಅದೇ ರಾಮನ ಬಿಲ್ಲು ಬಾಣದ ಆಟಿಕೆಗಳನ್ನ ಮಕ್ಕಳಿಗೆ ಮಾರ್ತಾ ಇರ್ತಾರೆ. ಅದೇ ಅಂಜನಾದ್ರಿ ಬೆಟ್ಟದ ಕೆಳಗೆ ಅದೇ ಹನುಮಂತನ ಭಕ್ತರಿಗೆ ಮಾರ್ತಾ ಇರ್ತಾರೆ. ಆಗ ಅವರಿಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ಲಿಲ್ಲ. ಯಾವಾಗ ಬೀದಿ ದೀಪದ ಕಂಬಗಳ ಮೇಲೆ ಆ ಲಾಂಛನ ಬಂತು, ಅವಾಗ ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂತು. ಈ ರೀತಿ ಧಾರ್ಮಿಕ ಭಾವನೆಗೆ ಧಕ್ಕೆ ಬರ್ತಕ್ಕಂಥ ಮುಸ್ಲಿಂ ವ್ಯಾಪಾರಿಗಳು ನಮ್ಮ ಹಿಂದೂ ದೇವಾಲಯದ ಮುಂದೆ ಯಾಕೆ ವ್ಯಾಪಾರ ಮಾಡಬೇಕು? ಯಾಕೆ ವ್ಯವಹಾರ ಮಾಡಬೇಕು? ಧಕ್ಕೆ ಬರುತ್ತಲ್ವಾ ನಿಮಗೆ? ರಾಮನನ್ನ ಕಂಡ್ರೆ ಧಕ್ಕೆ ಬರುತ್ತೆ, ಹನುಮಂತನ ಕಂಡ್ರೆ ಧಕ್ಕೆ ಬರುತ್ತೆ. ಮತ್ತೆ ನಮ್ಮ ದೇವಸ್ಥಾನಗಳು ಯಾಕೆ ಬೇಕು ನಿಮಗೆ? ನಮ್ಮ ದೇವಸ್ಥಾನದ ಮುಂದೆ ನಿಮ್ಮ ವ್ಯಾಪಾರ ಯಾಕೆ ಬೇಕು? ಯಾವ ದೇವಾಲಯದಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಗೋವನ್ನ ಕರೆತಂದು ನಿಲ್ಲಿಸಿ, ಯಾವ ದೀಪಾವಳಿಯಂದು ಗೋವನ್ನ ಕರೆದುಕೊಂಡು ನಿಲ್ಲಿಸಿ, ಅದರ ಗೊರಸುಗಳನ್ನ ತೊಳೆದು ಅದಕ್ಕೆ ಪೂಜೆ ಮಾಡಿ ಇದು ನನ್ನ ತಾಯಿ ಅಂತ ಪೂಜೆ ಮಾಡ್ತೀವೋ, ನಿಮ್ಮ ಬಕ್ರೀದ್ ರಂಜಾನ್ಗಳು ಬಂದಾಗ ಅದೇ ನಾವು ತಾಯಿ ಅಂತ ಪೂಜೆ ಮಾಡಿದ ಗೋವನ್ನ ತೆಗೆದುಕೊಂಡೋಗಿ ಒದಿಸಿ ತಿಂತೀರಲ್ಲ, ರಕ್ತ ಹರಿಸುತ್ತೀರಲ್ಲ, ನಿಮಗೆ ಯಾಕೆ ಬೇಕು ನಾವು ಗೋವು ಅಂತ ಪೂಜೆ ಮಾಡ್ತಕ್ಕಂಥ ಆ ದೇವಸ್ಥಾನದ ಮುಂದಿನ ವ್ಯಾಪಾರದ ವ್ಯವಹಾರ? ಯಾವ ಪಟಾಕಿಯನ್ನು ವಿಜೃಂಭಣೆಯಿಂದ ದೀಪಾವಳಿಯಲ್ಲಿ ನಾವು ಹೊಡೆದಾಗ ಅದನ್ನು ವಾಯುಮಾಲಿನ್ಯ ಅಂತ ಕರಿತೀರೋ, ಅದೇ ದೀಪಾವಳಿ ಹಬ್ಬಕ್ಕೆ ಇದೇ ಮಂಗಳೂರಿನ ಬಜರಂಗ ದಳದ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪಟಾಕಿ ವ್ಯಾಪಾರದ ಮಳಿಗೆಗಳನ್ನ ಹಾಕೊಂಡ್ರೆ ಅದ್ರ ಪಕ್ಕದಲ್ಲಿ ಸಾಲು ಸಾಲು ಮುಸಲ್ಮಾನರು ಪಟಾಕಿ ವ್ಯಾಪಾರ ಮಾಡ್ತಾ ಇದ್ದೀರಲ್ಲ, ಯಾಕೆ ಬೇಕು ನಿಮಗೆ? ದೀಪಾವಳಿಯಲ್ಲಿ ಯಾಕೆ ಬೇಕು ನಿಮಗೆ ಈ ವ್ಯಾಪಾರ ವ್ಯವಹಾರ? ಮಾರ್ಕೆಟ್ ಒಂದರಲ್ಲಿ ಯಾರು KR ಮಾರ್ಕೆಟ್ಗೆ ಬಂದಿದ್ದೀರೋ, ಮಂಗಳೂರಿನಲ್ಲೂ ಕೂಡ ಅದೇ ಪರಿಸ್ಥಿತಿ. ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಗೌರಿ ಹಬ್ಬ ಬಂತು ಅಂದ್ರೆ, ದೀಪಾವಳಿ ಹಬ್ಬ ಬಂತು ಅಂದ್ರೆ, ಯಾವುದೇ ಹಿಂದೂಗಳ ಹಬ್ಬ ಹರಿದಿನಗಳು ಬಂದ್ರೆ ಹೆಜ್ಜೆ ಇಡೋದಕ್ಕಾಗೋದಿಲ್ಲ. ನಾವು ಒಂದೇ ಒಂದು ಹೆಜ್ಜೆಯನ್ನು ಒಳಗಡೆ ಇಡೋದಕ್ಕಾಗೋದಿಲ್ಲ, ಅಷ್ಟು ಜನಸಂದಣಿ. ಅಲ್ಲಿ ಒಂದು ದಿನಕ್ಕೆ 78 ಕೋಟಿಗೂ ಹೆಚ್ಚಿನ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಇಲ್ಲಿ ಗೋಮೂತ್ರವನ್ನ ಕೊಡ್ತಾರೆ ಸ್ವಾಮೀಜಿಗಳು, ಅವರಿಗೆ ಬುದ್ಧಿ ಇಲ್ಲ, ಗೋಮೂತ್ರಗಳನ್ನ ಹಿಡ್ಕೊಳ್ತಾರೆ. ಗೋಮೂತ್ರ ಅಂತ ಹೇಳಿ ನಮ್ಮನ್ನ ಹೀಯಾಳಿಸುವ ಸಗಣಿ ಭಕ್ತರು ಎಂದು ನಮ್ಮನ್ನ ಹೀಯಾಳಿಸುವವನು ಅದೇ KR ಮಾರ್ಕೆಟ್ ನಲ್ಲಿ ಗೋಮೂತ್ರ ಅಂತ ಹೇಳಿ ಪ್ಯಾಕೆಟ್ ಮಾಡಿ ಮಾರ್ತಾ ಇರೋನು ಮುಸಲ್ಮಾನನೇ. ನಾವು ಯಾವ ದಸರಾಗೆ ವಾಹನ ಪೂಜೆಗೆ ಕುಂಬಳಕಾಯಿ ತಗೊಂಡು ಬರ್ತೀವೋ, ಅಲ್ಲಿ ಅದೇ ಟೊಪ್ಪಿ ಹಾಕೊಂಡು ಕುಂಬಳಕಾಯಿ ಮಾರ್ತಾ ಇರೋನು ಮುಸಲ್ಮಾನನೇ. ಇವತ್ತು ಹಿಂದೂಗಳ ಪ್ರತಿ ಹಬ್ಬ ಹರಿದಿನಗಳಲ್ಲೂ ಕೂಡ ತಮ್ಮ ಬದುಕನ್ನ ಕಟ್ಟಿಕೊಳ್ತಾ ಇದ್ದೀರಾ. ಆದ್ರೂ ಕೂಡ ಇಲ್ಲಿ ಬಂದು ನಮಗೆ ಧರ್ಮ ಅಂದ್ರೆ ಆಗೋದಿಲ್ಲ, ನಾವು ಜೈ ಶ್ರೀರಾಮ್ ಕೂಗಿದ್ರೆ ಆಗೋದಿಲ್ಲ. ಗಣೇಶ ಹಬ್ಬ ನಡೆಯುತ್ತೆ, ಗಣೇಶನ ಮೂರ್ತಿ ಮಾಡುವವನು ಮುಸಲ್ಮಾನ, ಅದಕ್ಕೆ ಹೂವು ಮಾರುವವನು ಮುಸಲ್ಮಾನ. ಆದ್ರೆ ಆ ಗಣೇಶನ ಮೆರವಣಿಗೆಗೆ ಹಾಕೊಂಡು ನಾವು ರಸ್ತೆಯಲ್ಲಿ ಹೋಗ್ಬೇಕು ಅಂದ್ರೆ ಬರಬಾರ್ದು ಗಣೇಶನ ಮೆರವಣಿಗೆ ನಮ್ಮ ಮಸೀದಿ ಮುಂದೆ ಅಂತ ಹೇಳಿ ನೀವು ಹೋಗಿ ತಹಸೀಲ್ದಾರಿಗೆ ಲೆಟರ್ ಕೊಡ್ತೀರಾ. ಗಣೇಶನನ್ನ ಮಾರ್ಬೇಕಾದ್ರೆ ನಿಮಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ಲಿಲ್ಲ, ಆ ಗಣೇಶ ಮೂರ್ತಿ ರಸ್ತೆಯಲ್ಲಿ ಬರಬೇಕಾದ್ರೆ ನಿಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯ್ತು. ನಾವು ಇದನ್ನ ಸೂಕ್ಷ್ಮವಾಗಿ ನಮ್ಮ ಸಮಾಜ ಗಮನಿಸೋದೇ ಇಲ್ವಾ? ಇದ್ರ ಕಡೆ ಗಮನ ಹರಿಸೋದೇ ಇಲ್ವಾ? ಏನಾಗ್ತಾ ಇದೆ, ಹೇಗಾಗ್ತಾ ಇದೆ, ಯಾಕಾಗ್ತಾ ಇದೆ ವಿಚಾರ ಮಾಡೋದೇ ಇಲ್ವಾ?
ಪ್ರತಿ ಹಂತದಲ್ಲೂ ಕೂಡ ಅವರು ವ್ಯಾಪಾರವನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಅವರಿಗೆ ಬೇಕಾದಂತೆ ಸಮಾಜವನ್ನ ತಿರುಗಿಸಿ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಸನಾತನ ಹಿಂದೂ ಜಾತ್ರೆ ವ್ಯಾಪಾರಸ್ಥರ ಸಂಘ ಕೇವಲ ಜಾತ್ರೆ ದಿನಗಳಲ್ಲಿ ಮಾತ್ರ ಅಲ್ಲ, ಪ್ರತಿ ಹಂತದಲ್ಲೂ ಹಿಂದೂಗಳನ್ನ ಜಾಗೃತಿಗೊಳಿಸ್ಬೇಕು. ನೀವು ಇವತ್ತು ಭಾರತದ ಸರ್ಕಾರ ಏನು ನಮಗೆ ಬಜೆಟ್ ಮಾಡುತ್ತೆ, ಆ ಬಜೆಟ್ ಇಡೀ ವರ್ಷ ನಮ್ಮ ಹತ್ರ ಎಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಒಂದಿಷ್ಟು ಬಜೆಟ್ ಅಂತ ಮಾಡ್ತಾರೆ. ಆ ಬಜೆಟ್ನ ಗಾತ್ರಕ್ಕಿಂತ ಅತಿ ಹೆಚ್ಚು ಆದಾಯ ಹಲಾಲ್ನ ಹೆಸರಿನಲ್ಲಿ ಬಂದು ಅವರಿಗೆ ಸಿಗತ್ತೆ. $3.5 ಟ್ರಿಲಿಯನ್. ಮೋದಿಯವರು $5 ಟ್ರಿಲಿಯನ್ ನನ್ನ ದೇಶದ ಆರ್ಥಿಕತೆಯನ್ನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಿಮಗೆ ಗೊತ್ತಿರಲಿ, ಹಲಾಲ್ನ ಹೆಸರಿನಲ್ಲಿ ಜಮಿಯತ್ ಉಲೇಮಾ ಇಂದ ಹಿಡಿದು ಹಲಾಲ್ ಇಂಡಿಯಾ ಸಂಸ್ಥೆಗಳು ಇವತ್ತಿನವರೆಗೂ ಕೂಡ ಕಲೆಕ್ಟ್ ಮಾಡ್ತಾ ಇರೋದು ಪ್ರತಿ ವಾರ್ಷಿಕ ಆದಾಯ $3.5 ಟ್ರಿಲಿಯನ್. ಭಾರತೀಯರೇ, ನಿಮಗೆ ಗೊತ್ತಿರಲಿ, ಇದೇ ಜಮಿಯತ್ ಉಲೇಮಾ ಹಿಂದ್ ಮತ್ತು ಹಲಾಲ್ ಇಂಡಿಯಾ ಅನ್ನೋ ಇಂಥ 7 ಸಂಸ್ಥೆಗಳು, ನಾನು ಜೈಲಿನಲ್ಲಿ ನೋಡಿರೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಿಮಗೆ ಗೊತ್ತಿರಲಿ ತುಂಬಾ ಚೆನ್ನಾಗಿ, NIA ದಾಳಿಗೆ ಒಳಗಾಗಿ, NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ, ಬಾಂಬ್ ಹಾಕ್ಲಿಕ್ಕೆ, ಭಯೋತ್ಪಾದನೆ ಮಾಡ್ಲಿಕ್ಕೆ ಅಂತ ಹೇಳಿ ದೇಶದ ವಿರೋಧಿ ಚಟುವಟಿಕೆಯಲ್ಲಿ ಬಂದಿರತಕ್ಕಂತ ವ್ಯಕ್ತಿಗಳನ್ನ ಬಂಧಿಸಿ ತೆಗೆದುಕೊಂಡೋಗಿ ಪರಪ್ಪನ ಅಗ್ರಹಾರದಲ್ಲಿ ಇಟ್ರೆ, ಅವರಿಗೆ ಹಣ್ಣು ಹಂಪಲಿಂದ ಹಿಡಿದು, ಅವರಿಗೆ ಶೂ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ತಂದು ಕೊಡ್ತಾ ಇರೋದು ಯಾರು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೀವು ಇಲ್ಲಿ ಸಾಮಗ್ರಿಗಳನ್ನ ತೆಗೆದುಕೊಳ್ಳಬೇಕಾದ್ರೆ ಇಂಡೈರೆಕ್ಟ್ ಆಗಿ ಇಸ್ಲಾಂ ಸಂಸ್ಥೆಗಳಿಗೆ ಕೊಟ್ಟ ಹಣ ಅಲ್ಲಿ ಭಯೋತ್ಪಾದಕನ ಬಿಡುಗಡೆಗೆ ಖರ್ಚಾಗ್ತಾ ಇದೆ. ಅಲ್ಲಿ NIA ದಾಳಿಯಿಂದ ಒಳಗಾದಂತ ಒಬ್ಬ ಮುಸಲ್ಮಾನನ ಬಿಡಿಸ್ಲಿಕ್ಕೆ ಇದೇ ನೀವು ಕೊಟ್ಟ ಹಣ. ಯಾವ ದೇಶದ ಸೈನಿಕ ರಕ್ತ ಹರಿಸಿ ಅಲ್ಲಿ ನಿಂತು ಗಡಿಯಲ್ಲಿ ಕಾದು ತನ್ನ ಪ್ರಾಣವನ್ನ ಕೊಡ್ತಾ ಇದ್ದಾನೋ, ಅದೇ ಸೈನಿಕನನ್ನ ಹತ್ಯೆ ಮಾಡ್ಲಿಕ್ಕೆ, ಅದೇ ದೇಶದ ಭದ್ರತೆಗೆ ತೊಂದರೆ ಕೊಡ್ಲಿಕ್ಕೆ ಅಂತ ಭಯೋತ್ಪಾದನೆ ಹೆಸರಿನಲ್ಲಿ ದೇಶದ ಒಳಗಡೆ ಬಂದಿರತಕ್ಕಂತ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ರಕ್ಷಣೆ ಮಾಡೋದಕ್ಕೆ ನೀವು ಕೊಡ್ತಾ ಇರೋ ಹಲಾಲ್ ಟ್ಯಾಕ್ಸ್ ನಿಂದಲೇ ಹಣವನ್ನ ಕೊಡೋದಾಗತ್ತೆ. ಹಿಂದೂಗಳೇ, ನೀವೇ ಇಂಡೈರೆಕ್ಟ್ ಆಗಿ ನಿಮ್ಮ ಹಣವನ್ನ ಅಲ್ಲಿಗೆ ಕೊಡ್ತಾ ಇದ್ದೀರಾ, ದೇಶ ವಿರೋಧಿ ಚಟುವಟಿಕೆಗೆ ಕೊಡ್ತಾ ಇದ್ದೀರಾ. ನಿಮಗೆ ತಿಳಿಯದ ಹಾಗೆ ಈ ಕೆಲಸ ಆಗ್ತಾ ಇದೆ. ಇವತ್ತು ಕಾಸ್ಮೆಟಿಕ್ಸ್, ಇವತ್ತು ನಾವು ಹೆಣ್ಣು ಮಕ್ಕಳು, ನಮ್ಮ ತಾಯಂದಿರು, ನೀವು ಲಿಫ್ಟಿಕ್ ತಗೊಳ್ತೀರಾ, ಆ ಕಂಪನಿ ಹಲಾಲ್ ಸರ್ಟಿಫೈಡ್ ಕಂಪನಿ. ಯಾವತ್ತಾದ್ರೂ ಕೇಳಿದ್ದೀರಾ ಸ್ವಸ್ತಿಕ್ ಎಲ್ಲಿದೆ ಇದರಲ್ಲಿ ಅಂತ? ಇದರಲ್ಲಿ ಸ್ವಸ್ತಿಕ್ ಎಲ್ಲಿದೆ ಅಂತ ಅಥವಾ ಓಂ ಚಿಹ್ನೆ ಎಲ್ಲಿದೆ ಅಂತ ಎಲ್ಲಾದ್ರೂ ಕೇಳಿದ್ದೀರಾ? ಕೇಳಲಿಲ್ಲ. ಮುಂದಿನ ದಿನಗಳಲ್ಲಿ ಸನಾತನ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘ ನೀವು ತರಬೇಕು. ಹಿಂದೂಗಳೇ, ನಮ್ಮ ಸಂಘದ ಚಿಹ್ನೆ ಇರ್ತಕ್ಕಂಥ ಸಾಮಗ್ರಿಗಳನ್ನ ಮಾತ್ರ ಕೊಳ್ಳಿ ಅಂತ ಹೇಳಿ ನೀವು ತಂದ್ರೆ ಖಂಡಿತವಾಗಿಯೂ ಹಿಂದೂ ಸಮಾಜ ಅದಕ್ಕೆ ಬೆಂಬಲವನ್ನು ಕೊಡುತ್ತೆ. ಇವತ್ತು ಯಾವ ರೀತಿ ಮುಸ್ಲಿಂ ಸಮುದಾಯ ಹಲಾಲ್ ಸರ್ಟಿಫಿಕೇಶನ್ ಕೊಡ್ತಾ ಇದೆ, ಇದು ನಮ್ಮ ಧಾರ್ಮಿಕ ನಂಬಿಕೆ ಅಂತ ಹೇಳ್ತಾ ಇದೆ, ಹಿಂದೂ ಸಮಾಜ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು, ಓಂಕಾರದ ಚಿಹ್ನೆಯನ್ನು ತೆಗೆದುಕೊಂಡು ಬಂದು ನಾವು ಪ್ರತ್ಯೇಕತೆಯನ್ನ ತೆಗೆದುಕೊಂಡು ಬರಬೇಕಾಗಿದೆ. ನಾವು ಬಳಸುವ ಅಷ್ಟು ಸಾಮಗ್ರಿಗಳು ಪವಿತ್ರವಾಗಿರ್ಬೇಕು. ಇವತ್ತು ಅವನು ಹಲಾಲ್ ಮಾಡಿಕೊಟ್ಟಂತ ಮೈದಾ ಹಿಟ್ಟಿನಿಂದ, ಹಲಾಲ್ ಮಾಡಿಕೊಟ್ಟ ಸಕ್ಕರೆಯಿಂದ ನಾನು ಪಾಯಸ ಮಾಡಿ ನನ್ನ ದೇವರಿಗೆ ನೈವೇದ್ಯ ಮಾಡ್ಬೇಕಾ? ನಾನು ದೇವಸ್ಥಾನಕ್ಕೆ ಅವನು ಕೊಟ್ಟ ಹಲಾಲ್ ಹೂವನ್ನ ತೆಗೆದುಕೊಂಡೋಗಿ ದೇವರಿಗೆ ಮುಡಿಸ್ಬೇಕಾ? ಅವನು ದನದ ಮಾಂಸ ತಿಂದು ಬಂದು ಕೊಟ್ಟ ಕೈಯನ್ನ, ಆ ತೆಂಗಿನಕಾಯಿನ ತಗೊಂಡೋಗಿ ನಾನು ದೇವರಿಗೆ ಅರ್ಪಿಸ್ಬೇಕಾ? ಸೌಹಾರ್ದತೆಯನ್ನ ಇಟ್ಟುಕೊಳ್ಳೋಣ ರಸ್ತೆಯಲ್ಲಿ, ಧಾರ್ಮಿಕ ಭಾವನೆಗಳಲ್ಲ. ಮಸೀದಿ ಮುಂದೆ ನಿಮಗೆ ಅಂಗಡಿಗಳನ್ನ ಹಾಕೊಳ್ಳೋದಕ್ಕೆ ಎಷ್ಟು ಹಿಂದೂಗಳಿಗೆ ಅವಕಾಶ ಕೊಟ್ಟಿದ್ದಾರೆ? ಒಂದು ಮಸೀದಿಯ ಮುಂದೆ ಒಬ್ಬ ಹಿಂದೂ ಅಂಗಡಿ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ ಅಂದುವಾಗ ನಮ್ಮ ದೇವಾಲಯಗಳ ಮುಂದೆ ಯಾಕೆ ಅವರು ಅಂಗಡಿಯನ್ನ ಹಾಕೋಬೇಕು? ಯಾಕೆ ಅವರು ವ್ಯಾಪಾರವನ್ನ ಮಾಡಬೇಕು? ನಮ್ಮ ಹೋರಾಟಗಳನ್ನ, ನಮ್ಮನ್ನ ಹತ್ತಿಕ್ಕೋದಕ್ಕೆ, ನಮ್ಮ ಇಡೀ ಹಿಂದೂ ಸಮಾಜವನ್ನ ಹತ್ತಿಕ್ಲಿಕ್ಕೆ ನಾವೇ ಅದಕ್ಕೆ ಪೂರಕವಾದಂತ ವ್ಯವಸ್ಥೆಯನ್ನ ಕಲ್ಪಿಸೋದು ಬೇಡ. ಇವತ್ತು ಸನಾತನ ಹಿಂದೂ ಜಾತ್ರೆ ವ್ಯಾಪಾರಸ್ಥರ ಸಂಘ ಏನು ಈ ಹೋರಾಟವನ್ನ ಕೈಗೊಂಡಿದೆ, ಇದರ ದಾರಿಯಲ್ಲಿ ನಡೀತಾ ಇದೆ, ಇದು ಮತ್ತಷ್ಟು ಯಥೇಚ್ಛವಾಗಿ ಬೆಳೀಲಿ. ಖಂಡಿತವಾಗಿಯೂ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರಕ ವ್ಯವಸ್ಥೆಯನ್ನ, ಬೆಂಬಲವನ್ನ ಇಡೀ ಹಿಂದೂ ಸಮಾಜ ಕೊಡಬೇಕು. ಈ
ಸಂಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಇಡೀ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಈ ವ್ಯವಸ್ಥೆ ದೊಡ್ಡದಾಗಬೇಕು ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ತುಂಬು ಹೃದಯದ ಧನ್ಯವಾದಗಳು. ಮತ್ತು ವೇದಿಕೆಗೆ ಈಗ ತಾನೇ ಸದಾಕಾಲ ನಮ್ಮನ್ನ ಬೆಂಬಲಿಸ್ತಾ, ಯಾವುದೇ ಹೋರಾಟ ಇರಲಿ, ಯಾವುದೇ ಕೇಸುಗಳಾಗ್ಲಿ, ಯಾವುದೇ ವಿಚಾರವಾಗ್ಲಿ, ನಾವು ಎಂಥದ್ದೇ ಕಷ್ಟದಲ್ಲಿ ಸಿಲುಕದಾಗ್ಲೂ ಕೂಡ ನಮಗೆ ಇಲ್ಲಿಂದ ಒಂದು ಕರೆ ಬರುತ್ತೆ. ಶರಣಣ್ಣ ಫೋನ್ ಮಾಡ್ತಾರೆ ನಮ್ಮ ಹುಡುಗರಿಗೆ, ಪುನೀತ್ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ, ಏನಾದ್ರೂ ವ್ಯವಸ್ಥೆ ಬೇಕಾ ಅಂತ ಶರಣಣ್ಣನವರು ಇವತ್ತು ವೇದಿಕೆಗಿದ್ದಾರೆ. ಅಣ್ಣ, ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಬೆಂಬಲ, ಪ್ರೀತಿ, ವಿಶ್ವಾಸ ಸದಾಕಾಲ ಹೀಗೆ ಇರಲಿ. ಮತ್ತು ನಾನು ಕೊನೆಯದಾಗಿ ಎಲ್ಲರೂ ಕೂಡ ಜೋರಾಗಿ ಭಾರತಾಂಬೆಗೆ ಜೈಕಾರವನ್ನು ಕೂಗೋದ್ರ ಮುಖಾಂತರ ನನ್ನ ಮಾತಿಗೆ ನಾನು ವಿರಾಮ ಕೊಡಬೇಕು ಅಂತ ಬಯಸ್ತೇನೆ. ಜೋರಾಗಿ ಎಲ್ಲರೂ ಕೂಡ 2 ಕೈಗಳನ್ನ ಬೀಸಿ ಭಾರತಾಂಬೆಗೆ ಜೈಕಾರವನ್ನು ಕೂಗೋಣ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಬಹಿಷ್ಕರಿಸಿ